ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರುಬರಹಳ್ಳಿಯಲ್ಲಿ ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದ ಶಿಲಾಬಿಂಬ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರ ಮೂರ್ತಿಗಳನ್ನು ಮಹಾರಾಷ್ಟ್ರದ ಪಂಡ್ರಾಪುರದಲ್ಲಿ ಕೆತ್ತನೆ ಮಾಡಿಸ್ಕೊಂಡು ಇಲ್ಲಿಗೆ ತಗೊಂಬಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಸಮುದಾಯದ ಹಿರಿಯ ಮುಖಂಡರಾದಂತಹ ರಾಮಚಂದ್ರ ರಾವ್ ಎನ್ನುವರು 5 ಗುಂಟೆ ಭೂಮಿಯನ್ನು ದಾನವಾಗಿ ಕೊಟ್ಟ ಹಿನ್ನೆಲೆಯಲ್ಲಿ ಆ ದಾನಿಗಳ ನೆರವಿನಿಂದ ಪಕ್ಷಾತೀತವಾಗಿ ನೆರವನ್ನು ಪಡೆಯುವ ಮೂಲಕ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ರಾಮಚಂದ್ರ ರಾವ್ ಎನ್ನುವರು 5 ಗುಂಟೆ ಜಮೀನನ್ನು ಕೊಟ್ಟಿರೋದ್ರಿಂದ ಈ ಒಂದು ದೇವಾಲಯ ನಿರ್ಮಾಣ ಸಾಧ್ಯವಾಯಿತು ಅಂತ ಇಲ್ಲಿನ ಪಾಂಡುರಂಗ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ವಿ ಪ್ರಸಾದ್ ರವರು ಆಗಮಿಸಿದರು. ಪಾಂಡುರಂಗ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ರವರು, ಕಾರ್ಯದರ್ಶಿ ಸುರೇಂದ್ರ ರಾವ್, ಉಪಾಧ್ಯಕ್ಷ ಬಾಲನಾರಾಯಣರಾವ್, ಜಂಟಿ ಕಾರ್ಯದರ್ಶಿ ಕೃಷ್ಣೋಜಿರಾವ್, ಖಜಾಂಚಿ ಸೋಮಾಜಿರಾವ್, ಉಪ ಖಜಾಂಚಿ ರಮೇಶ್ ರಾವ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ವೆಂಕಟೇಶ್ ಹಾಗೂ ಮತ್ತೊಬ್ಬ ಸದಸ್ಯರಾದಂತಹ ಪುಷ್ಪಲತಾ ನಾರಾಯಣರಾವ್, ಮುಖಂಡರಾದ ಉಮೇಶ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ದೇವಾಲಯದ ಉದ್ಘಾಟನೆಗೆ ಸಾಕ್ಷಿಯಾದರು. ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ವಿಗ್ರಹ ಶಿಲಾಬಿಂಬವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನನ ಸುಮಾರು ವರ್ಷಗಳಿಂದ, ಆದರೆ ಇಲ್ಲಿ ತಿಳಿದಿರ್ತಕ್ಕಂಥ ಹಿರಿಯರು ಹೇಳ್ತಾರೆ 40-45 ವರ್ಷದಿಂದ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಎಲ್ಲ ಸೇರಿ ಕಟ್ಟಬೇಕಂತೇಳಿ ಪ್ರಾರಂಭ ಮಾಡಿದ್ವಿ. ಎಲ್ಲ ಏನೋ ಆ ದೇವರ ಆಶೀರ್ವಾದದಿಂದ ಈ ಜಾಗಕ್ಕೆ ಒಳ್ಳೆ ಶಾಂತಿ ಎಲ್ಲ ಮಾಡಿ ಮತ್ತೆ ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಪಂಡ್ರಾಪುರ ಮೂಲ ಸ್ಥಾನದಿಂದನೇ ಪಾಂಡುರಂಗ ರುಕ್ಮಿಣಿ ದೇವಿಯನ್ನು ತಗೊಂಡು ಬಂದು ಈ ದಿನ ಎಲ್ಲ ಈ ಶುಭ ಕಾರ್ಯಕ್ರಮನ ಮತ್ತು ವಿಗ್ರಹ ಪ್ರತಿಷ್ಠಾಪನೆನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರು ಹಾಗೂ ನಾಡಸಮ್ಮನವರು ಮತ್ತು ಪ್ರಸಾದ್ ಅಣ್ಣವರು, ಕೃಷ್ಣೋಜಿರಾವ್ ಅವರು, ಇವರೆಲ್ಲರ ಒಂದು ಇದು ತಗೊಂಡು ನಾವು ಆನಂದ್ ಅವರು ಇವ್ರದ್ದೊಂದು ಸಹಕಾರದಿಂದ, ಬಾಲನಾರಾಯಣರಾವ್ ಹಾಗೂ ಶಿವಾಜಿರಾವರು ಇವರೊಂದು ಸಹಕಾರದಿಂದ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಯಾವ ಪಕ್ಷ ಭೇದ ಇಲ್ದಿರ ಎಲ್ಲ ಕಡೆನೂ ಓಡಾಡಿ ನಾವು ಈ ದೇವಸ್ಥಾನನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೂ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಅವ್ರ ಮನಸ್ಸಲ್ಲಿ ಒಳ್ಳೆ ರೀತಿಯ ಇರ್ತಕ್ಕಂಥ ನಡವಳಿಕೆಯನ್ನು ನಡೆಸಿ ನಮಗೆಲ್ಲ ಒಳ್ಳೆ ದಾರಿ ತೋರಿಸಲಿ ಅಂತ ಶ್ರೀ ಪಾಂಡುರಂಗನಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಭಕ್ತಿಯಿಂದ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಒತ್ತು ಕೊಟ್ಟಿದ್ದಕ್ಕೋಸ್ಕರ ಎಲ್ಲರ ಒಂದು ಸಹಕಾರದಿಂದ ಈ ದೇವಸ್ಥಾನನ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಳತ್ವ ಹೊತ್ಕೊಂಡಿದ್ದೀವಿ. ಈ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಈ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದೀವಿ. ಎಲ್ಲರ ಭಕ್ತರ ಸಹಕಾರ ಸದಾ ಎಂದೆಂದು ಇದೇ ಥರ ಇರಲಿ ಅಂತೇಳಿ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ. ಇವತ್ತಿನ ದಿನ ಕುರುಬರಹಳ್ಳಿ ಗ್ರಾಮದಲ್ಲಿ ಪಾಂಡುರಂಗ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಆ ದೇವರ ಅನುಗ್ರಹವನ್ನು ಪಡೆದು ಏನು ಭಕ್ತಾದಿಗಳ ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಇವತ್ತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿದ್ದಾರೆ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳೋಕ್ಕೆ ಬಯಸ್ತೇನೆ. ಜನರಿಗೆ ಕಷ್ಟ ಅಂತ ಬಂದಾಗ ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ಸಹಜ. ಆದರೆ ದೇವಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮನುಷ್ಯನ ಶಾಂತಿ ನೆಮ್ಮದಿಯನ್ನು, ಜೀವನದ ಮುಂದಿನ ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ದೇವರ ಸನ್ನಿಧಿಯಲ್ಲಿ. ಅಂಥ ಒಂದು ಪುಣ್ಯದ ಕೆಲಸ ಎಲ್ರಿಗೂ ಶಾಂತಿ ನೆಮ್ಮದಿಯನ್ನು ಕೊಡಲಿಕ್ಕೆ ಪಾಂಡುರಂಗ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಆ ಪಾಂಡುರಂಗ ಸ್ವಾಮಿಯ ಒಂದು ಕೃಪಾ ಆಶೀರ್ವಾದದಿಂದ ಗ್ರಾಮದಲ್ಲಿರ್ತಕ್ಕಂಥ, ಈ ತಾಲೂಕಲ್ಲಿರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ಸುಭಿಕ್ಷೆಯನ್ನು ತರಲಿ ಮತ್ತು ಸಂತೋಷವನ್ನು ಉಂಟು ಮಾಡಲಿ, ಜೀವನವನ್ನು ನಡೆಸಲಿಕ್ಕೆ ಸುಗಮವಾಗಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿ ಅಂತೇಳಿ ಆ ಪಾಂಡುರಂಗ ಸ್ವಾಮಿಯಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಪಾಂಡುರಂಗ ಸ್ವಾಮಿ ದೇವಸ್ಥಾನ ಇಡೀ ತಾಲೂಕಿನ ಪೈಕಿ 2 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಕುರುಬರಹಳ್ಳಿಯಲ್ಲೂ ಕೂಡ ಆ ಒಂದು ಮರಾಠಿ ಸಮಾಜದವರು ಹಿಂದಿನ ಕಾಲದಿಂದ ಕೂಡ ನೆಲೆಸಿದ್ದಾರೆ. ಅವರೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿರ್ತಕ್ಕಂಥ ಸಮಾಜದವರು ಮತ್ತು ಬೇರೆ ಬೇರೆ ಸಮಾಜದವರ ಸಹಕಾರದಿಂದ ಇವತ್ತು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮೂಲಕ ಆ ಸ್ವಾಮಿಯ ಸೇವೆಯನ್ನು ಮಾಡೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ.
ಹಾಗೆಯೇ ಈ ಕುರುಬರಹಳ್ಳಿ ಗ್ರಾಮ ಕೂಡ ಒಂದು ದೊಡ್ಡ ಗ್ರಾಮ, ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮತ್ತು ಜಾನುವಾರುಗಳಿಂದ ಹೆಚ್ಚು ಕೂಡಿರ್ತಕ್ಕಂಥ ಗ್ರಾಮ. ಇಲ್ಲಿ ರೈತಾಪಿ ವರ್ಗದವರು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಹೈನುಗಾರಿಕೆ ಮೇಲೆ ಹೆಚ್ಚಿನ ಒಂದು ರೀತಿಯಲ್ಲಿ ಅವಲಂಬಿತರಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಅವಕಾಶ ಸಿಗದಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಏನು ದನದ ಆಸ್ಪತ್ರೆಯನ್ನು ಬೇಕಾಗಿತ್ತು, ಪಶು ಆಸ್ಪತ್ರೆಯನ್ನು ಕೂಡ ಮಾಡಿಕೊಡಲಾಗಿದೆ. ಜೊತೆಗೆ ಜಾನುವಾರುಗಳು ಜಾಸ್ತಿ ಇರೋದ್ರಿಂದ ನೀರಿನ ಅಭಾವ ಇತ್ತು. ನೀರಿನ ಅಭಾವಕ್ಕಾಗಿ ಇಂದಿನ ಸರ್ಕಾರದಲ್ಲಿ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟು ಇವತ್ತು ನೀರನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ, ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಶುದ್ಧ ನೀರು ಕುಡಿಯುವಂಥ ಕೆಲಸ, ಭಜನೆಯ ಕೆಲಸ, ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೂಡ ಈ ಗ್ರಾಮದಲ್ಲಿ ಮಾಡಿದ್ದಾರೆ. ಎಲ್ಲರ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಅನ್ಯೋನ್ಯದಿಂದ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಪಾಂಡುರಂಗ ಸ್ವಾಮಿ ಕೂಡ ಎಲ್ಲರ ಒಂದು ಆಶೀರ್ವಾದ ಮಾಡಲಿ, ಎಲ್ರಿಗೂ ಕೂಡ ಸುಭಿಕ್ಷೆ ಉಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕುರುಬರಹಳ್ಳಿ ನಮ್ಮದು ಉಮೇಶ್ ಅಂದ್ಬಿಟ್ಟು. ಇಲ್ಲಿ ನಮ್ಮ ಮರಾಠ ಸಮುದಾಯದವರು ಸುಮಾರು ಒಂದು 40-45 ಮನೆ ಜನಾಂಗ ಐತೆ. ಸುಮಾರು ವರ್ಷಗಳಿಂದ ದೇವಸ್ಥಾನ ಕಟ್ಟಬೇಕು ಅಂತ ಅವರಲ್ಲಿ ಆಸೆ ಇತ್ತು, ಹಿಂದೆ ಹಿರಿಕರ ಕಾಲದಿಂದ. ಈ ಒಂದು ದೇವಸ್ಥಾನನ ಸುಮಾರು ಪಾಪ ಇಲ್ಲಿ ಒಂದು 45 ಮನೆಯೇ ಅಂದರೆ ನಮ್ಮ ಕುರುಬರಹಳ್ಳಿನಾಗ ಬೇರೆ ಯಾವ ಕುರುಬ ಜನಾಂಗದವ್ರು ಇರ್ಬೋದು, ಬೇರೆ ಜನಾಂಗದವ್ರು ಇರ್ಬೋದು, ಎಲ್ಲರ ಒಂದು ಸಹಾಯವನ್ನು ಮಾಡಿರ್ತಾರೆ ಸಾಕಷ್ಟು. ಅವರು ತುಂಬ ಕಷ್ಟಪಟ್ಟು ಈ ಒಂದು ಪಾಂಡುರಂಗನ ರುಕ್ಮಿಣಿ ಸಮೇತ ವಿಗ್ರಹಗಳನ್ನ ಇಲ್ಲಿ ಪಂಡ್ರಾಪುರದಿಂದ ಅಲ್ಲಿಂದ ಮಾಡಿಸ್ಕೊಂಬಂದು ನಿನ್ನೆಯಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಗೋಧೂಳಿ ಲಗ್ನದಾಗ 4:30-5 ಗಂಟೆ ಒಳಗಡೆ ಆ ಪರಮಾತ್ಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿ ಅನ್ನದಾನ ಸಮೇತ ನಿನ್ನೆಯಿಂದಲೂ ನಡೀತಾ ಇದೆ. ಕುರುಬರಹಳ್ಳಿ ಗ್ರಾಮಸ್ಥರ್ಕ ಈ ಒಂದು ನಮ್ಮ ತಾಲೂಕಾಗಿರೋರ್ಕ ಎಲ್ಲರಿಗೂ ಒಳ್ಳೇದಾಗಲಿ, ಪರಮಾತ್ಮ ಒಳ್ಳೇದು ಮಾಡಲಿ. ಆ ಒಂದು ಈ ಒಂದು ಮಳೆ ಬಂದು 3-4 ಸತಿ ನಮಗೆ ಬರುಣಿ ಮಳೆ ಅಂತ ಬಂದಾಗ ಸಾಕಷ್ಟು ದೇವ್ರು ಮಳೆ ಕೊಟ್ಟವನೆ. ಸತತವಾಗಿ ಹಿಂಗೆ ಮಳೆ ಬೆಳೆ ಕೊಟ್ಟು ಜನಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ ಕಾಪಾಡಲಿ ಅಂತ ಅಂದ್ಬಿಟ್ಟು ಈ ಒಂದು ನಮ್ಮ ಕುರುಬರಹಳ್ಳಿ ಗ್ರಾಮಸ್ಥರ ಪರವಾಗಿ ಆ ಪಾಂಡುರಂಗ ಸ್ವಾಮಿಗೆ ನಾನೊಂದು ನಮಸ್ಕಾರಗಳು ಸಮೇತ ತಿಳಿಸ್ತೀನಿ. ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ರಾಮಚಂದ್ರ ರಾವ್ ಅಂತ ಅಂದ್ಬಿಟ್ಟು ನಮ್ಮೂರಿನವ್ರೆ ಹೆಚ್ಚು ಕಮ್ಮಿ ಒಂದು 5 ಗುಂಟೆ ಜಾಗನ ಈ ಒಂದು ದೇವಸ್ಥಾನಕ್ಕಾಗಿ ದಾನವಾಗಿ ನೀಡಿದವ್ರೆ. ಆ ಒಂದು ದಾನವಾಗಿ ನೀಡಿರೋದಕ್ಕೆ ಇವ್ರಿಗೆ ಇನ್ನೂ ಒಂದಷ್ಟು ಬಲ ಬಂತು, ಯಾರೋ ನಮ್ಮ ಮರಾಠ ಜನಾಂಗದವ್ರಕ್ಕೆ. ಇಲ್ಲಾಂದ್ರೆ ಜಾಗ ಇರಲ್ಲ ಅವ್ರಕ್ಕೆ. ಆ ಇರಾಗ ಅವ್ರಿಗೂ ಸಹ ದೇವ್ರು ಒಳ್ಳೇದು ಮಾಡಲಿ. ಅನ್ನದಾನ ಈಗ ಒಂದು 2,500-3 ಸಾವಿರ ಜನಕ್ಕೆ ಮುಖ್ಯಂತಿದ್ದೀನಿ. ನಿನ್ನೆ ಸಂಜೆ, ಇವತ್ತು ಬೆಳಗ್ಗೆ ತಿಂಡಿ ಸಮೇತ ನಡೀತಾ ಇದೆ. ಸತ್ವವಾಗಿ ಸಂಜೆವರೆಗೂ ಅನ್ನದಾನ ನಡೀತದೆ. ನಮ್ಮ ಹೆಸರು ಟಿ ವೆಂಕಟೇಶ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕುರುಬರಹಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವಂಥ ಕುರುಬರಹಳ್ಳಿ ಗ್ರಾಮದಲ್ಲಿ ಇವತ್ತು ಒಂದು ಏನು ಪಾಂಡುರಂಗ ಸ್ವಾಮಿಯ ನೂತನ ಏನು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಪ್ರಸಾದಣ್ಣವರು ಅವರಿಗೆ ಒಂದಿಸ್ತಾ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು ಪುರಾತನ ಕಾಲದಿಂದ ಮರಾಠಿ ಜನರು ಇಲ್ಲಿ ವಾಸ್ತವ್ಯ ಇದ್ರೂ ಸಹ ಅವ್ರಿಗೆ ಯಾವುದೇ ಒಂದು ದೇವಸ್ಥಾನ, ಒಂದು ಗುಡಿ ಅಂತ ಸ್ವಂತದ್ದು ಯಾವುದೂ ಇರಲಿಲ್ಲ. ನಾವು ಸುಮಾರು ವರ್ಷಗಳಿಂದ ಒಂದು 10-15 ವರ್ಷದಿಂದ ನಾವು ಹೇಳಿದ್ವಿ, ನಿಮಗೂ ಒಂದು ದೇವಸ್ಥಾನನ ಕಟ್ಕೊಳ್ಳಿ ದೇವಸ್ಥಾನದಲ್ಲಿ. ಯಾಕೆಂದರೆ ಎಲ್ಲ ಜನಾಂಗದವರು, ಎಲ್ಲ ಕುಲಸ್ಥರು ಒಂದೊಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಿದ್ದಾರೆ, ನಿಮ್ಗೆ ಯಾವುದೇ ಒಂದು ಮೂಲವಾದಂಥ ಒಂದು ಸ್ಥಳ ಇಲ್ಲ ಅಂತ ಕೇಳಿಕೊಂಡಾಗ ಅವಾಗೆಲ್ಲರೂ ಸಹಕಾರದೊಂದಿಗೆ, ಎಲ್ಲ ಜಾತಿ ಜನಾಂಗದವರು ಸಹಕಾರದೊಂದಿಗೆ ಎಲ್ಲ ಹೋಗೊಟ್ಟು ಈ ಒಂದು ಹೊಸ ದೇವಸ್ಥಾನನ ನಿರ್ಮಾಣ ಮಾಡಿ, ಈ ಜಾಗ ಹಿಂದೆ ಪುರಾತನ ಕಾಲದಲ್ಲಿ ಬೇರೆಯವ್ರದ್ದಾಗಿತ್ತು. ಅವ್ರ ಕಡೆಯಿಂದ ತಿಮ್ಮರಾಯಗೌಡರ ಕಡೆಯಿಂದ ಚಂದ್ರಶೇಖರ ರಾವ್ ಕದಂ ಅಂತ ಅವ್ರು ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿದಾದ್ಮೇಲೆ ಸುಮಾರು 2 ತೊಡಗುಗಳು ಇಲ್ಲಿ ಬಂದಾಗ ಅವರೊಂದು ಅರಕೆನ ಮಾಡಿಕೊಂಡ್ರು. ಈ ದೇವಸ್ಥಾನ ನಮಗೆ ಕೇಸಿದ್ದಾಗ ದೇವಸ್ಥಾನ ಈ ಜಾಗ ಏನಾದರೂ ನಮಗಾದರೆ ಇದನ್ನು ಉಚಿತವಾಗಿ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ನನ್ನ ಹತ್ರ ಒಂದು ಮಾತು ತೊಗೊಂಡಿದ್ರು. ಅದೇ ರೀತಿ ಕೇಸ್ ಆಯಿತು ನಮ್ಮ ಕಡೆ. ಆದಾಗ ಅವರು ಮತ್ತೆ ಮನೆಗೆ ಹೋಗಿ ಕೇಳಿದ್ವಿ, ಆಯ್ತಪ್ಪ ನೀವು ಇನ್ಮೇಲೆ ದೇವಸ್ಥಾನ ನೀವು ಕಟ್ಕೊಳ್ಳಿ, ನಾವು ಯಾವುದೇ ರೀತಿ ಅಡ್ಡಿ ಮಾಡಲ್ಲ, ನೀವು ಒಂದು ಟ್ರಸ್ಟ್ ಮಾಡಿ ಟ್ರಸ್ಟ್ ಹೆಸರಿಗೆ ಇದನ್ನು ತಗೊಳ್ಳಿ ಅಂತೇಳಿ ಅವರು ಒಂದು ಮಾತು ಕೊಟ್ಟ ಮೇಲೆ ನಾವು ಈ ದೇವಸ್ಥಾನ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಚಂದ್ರಶೇಖರ ರಾವ್ ಕದಂ ಅಂತ ಅವರು ಲಕ್ಷ್ಮಿ ಮತ್ತು ಅವ್ರ ಹೆಂಡತಿಯಾದಂಥ ಧರ್ಮಪತ್ನಿ ಆದಂಥ ಲಕ್ಷ್ಮೀಬಾಯಿ ಇವರಿಬ್ಬರು ಒಂದು ಮಾತನ್ನು ತಗೊಂಡು ಮತ್ತು ಅವರ ಮಕ್ಕಳ ಒಂದು ಎಲ್ಲರನ್ನು ಕುತ್ಕೊಂಡು ಮಾತಾಡಿ ಅವರೆಲ್ಲರೂ ಒಪ್ಪಿಗೆ ತೊಗೊಂಡು ಈ ದೇವಸ್ಥಾನಕ್ಕೆ ಈ ಜಾಗನ ಕೊಟ್ಟರು. ಇವತ್ತು ಅವರು ಈ ಥರ ಇವತ್ತು ಸುಮಾರು ಇದು ಕಮ್ಮಿ ಅಂದರೆ ಒಂದು 60-70 ಲಕ್ಷ ಬಾಳತಕ್ಕಂಥ ಜಾಗ ಇದು, ಯಾರೂ ಕೊಡಲ್ಲ ಅಂಥ ದಾನಿಗಳಲ್ಲಿ ಮಹಾದಾನಿಗಳು ಅನಿಸ್ಕೊಂಡಂಥ ಚಂದ್ರಶೇಖರ ರಾವ್ ಕದಂ ಅವರು ಮತ್ತು ಅವ್ರ ಕುಟುಂಬದವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು
ಆಯಸ್ಸನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ. ಅದೇ ರೀತಿ ನಮ್ಮ ಪ್ರಸಾದಣ್ಣವರು ಮತ್ತು ಇನ್ನು ಎಲ್ಲ ಒಂದು ನಾವು ಯಾವುದೇ ರಾಜಕೀಯ ಇಲ್ಲದೆ ಎಲ್ಲ ಊರಿನ ಒಂದು ಒಗ್ಗಟ್ಟಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದಕ್ಕೆ ಪೂರ್ವಭಾವಿ ಸಿದ್ಧವಾಗಿ ನಿಂತ್ಕೊಂಡಂಥ ನಮ್ಮ ಸುರೇಶ್ ರಾವ್ ಅವರು ಮುಂದಾಳತ್ವ ಮತ್ತು ಹಿರಿಯರು ಈ ಗ್ರಾಮದಲ್ಲಿ ಯಾರು ಇದ್ದರು ಪುರಾತನ ಕಾಲದಿಂದ ಅವರು ಒಂದು ಸಹಕಾರದೊಂದಿಗೆ ಈ ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯನ ಕೊಟ್ಟು ಈ ಗ್ರಾಮದಲ್ಲಿ ಶಾಂತಿನ ನೆಲೆಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಒಂದೆರಡು ಮಾತಾಡೋದಕ್ಕೆ ಮುಗಿಸ್ತೀವಿ. ಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಪುಷ್ಪಲತಾ ನಾರಾಯಣರಾವು ವಿಷಯ ತಿಳಿಸೋದೇನೆಂದರೆ, ಈಗ ಈ ಕೃಷ್ಣ ರುಕ್ಮಿಣಿಯ ಶಿಲಾಂಬೆಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಎಲ್ಲರೂ ಭಕ್ತಾದಿಗಳು ಬಂದು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸ್ನೇಹಿತರು, ನಮ್ಮ ಜನಾಂಗದರು, ನಮ್ಮ ಎಲ್ಲ ಜನಾಂಗದರು ಇಲ್ಲಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ. ಈ ಥರ ಅನ್ನದಾನ ಅಂತ ಕೇಳ್ಕೊಂಡ್ವಿ. ಎಲ್ಲ ನಾನು ಅಂತೆಲ್ಲ ಎಲ್ಲ ಮುಂದೆ ಬಂದು ಜನಾಂಗ ಅಂತ ಕುರುಬರು ಅಂತ ಮರಾಠಿ ಅಂತ ಏನು ಭೇದ ಭಾವ ಇಲ್ದಿರ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಜಾತ್ಯತೆಯಾಗಿ ಎಲ್ಲ ಜಾತಿ ಇದು ಪಕ್ಷಪಾಟಿ ಏನಿಲ್ಲದೆ ಎಲ್ಲ ಒಟ್ಟಾಗಿ ಮಾಡುತ್ತಿದ್ದೇವೆ. ಈಗ ಅನ್ನದ ಸಂತರ್ಪಣೆ 2 ದಿವಸದಿಂದ ಕಂಟಿನ್ಯೂ ಆಗಿ ನಡೀತಾ ಇದೆ. ಭಕ್ತಾದಿಗಳು ಬಂದು ಸ್ವೀಕರಿಸಿ ಹೋಗುತ್ತಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳು ನಮಸ್ಕಾರ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ 2 ಪಾಂಡುರಂಗ ಸಂಘವಿತ್ತು, ಒಂದು ಸುಲ್ಬೆಲ್ಲಿಯಲ್ಲಿ, ಇನ್ನೊಂದು ಕೋಟೆನಲ್ಲಿ. ಈಗ ಇದು ನಮ್ಮ ಕುರುಬರಹಳ್ಳಿಯಲ್ಲಿ 3ನೇದು ಪ್ರತಿಷ್ಠಾಪನೆ ಮಾಡಿದ್ದೇವೆ. ದೇವರ ಆಶೀರ್ವಾದ ಹಾಗೂ ಇವತ್ತಿನ ದಿನ ನಿನ್ನೆಯಿಂದ ಇವತ್ತಿನ ಮಳೆ ಒಳ್ಳೆ ನಮಗೆ ಅನುಕೂಲವಾಗಿದೆ. ಮಳೆ ಬರೋ ರೀತಿ ಅದರಿಂದ ದೇವರ ಆಶೀರ್ವಾದ ಕೃಪಾ ಕಟಾಕ್ಷಣ ಗೊತ್ತಿಲ್ಲ. ಸಂಜೆವರೆಗೂ ಇದೇ ಥರ ನಡೆಸಿಕೊಟ್ರೆ ಒಳ್ಳೆಯದು. ನಮಗೆ ನಂಬಿಕೆ ಐತೆ. ದೇವರು ಇವತ್ತು ಅರ್ಚನೆ ಮಾಡಲ್ಲ, ಎಲ್ಲ ಚೆನ್ನಾಗಿ ಭಕ್ತಾದಿಗಳು ಬಂದು ಸೇವೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗುತ್ತಿದ್ದಾರೆ.